Hello students. Today I'm going to teach the topic called Poisson distribution. In the last class I have done the binomial distribution with the two videos. Now I'm coming up with Poisson distribution. This is another type of theoretical distribution. Whereas concerned to binomial distribution ನಾವು ನೋಡಿದಾಗ, so that is by already two. One is success, failure. So the chance of happening is more. Distributionally ಜಾಸ್ತಿ ಇತ್ತು happening. But Poisson distributionally distributed like it's very less. That's what actually ಅದನ್ನೇ ಹೇಳ್ತಾರೆ ನೋಡಿ. So Poisson distribution is used when probability of success of an event is very small. Success ತುಂಬ ಸ್ಮಾಲ್ ಇರುತ್ತೆ, ಅಂದರೆ ಇಟ್ಸ್ ಹ್ಯಾಪ್ನಿಂಗ್ ವೆರಿ ರೇರ್ಲಿ ಆರ್ ಹ್ಯಾಪ್ನಿಂಗ್ ಅಕೇಷನಲಿ, ಸಮಥಿಂಗ್ ಲೈಕ್ ದಟ್. ಸೊ ಚಾನ್ಸ್ ಇಸ್ ವೆರಿ ಅಕೇಷನಲ್ ಅಂತ. ಸೊ ಕಮಿಂಗ್ ಟು ಡೆಫಿನೇಷನ್, ಆಲ್ರೆಡಿ ನಾನು ಹೇಳಿದೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಸ್ ಡಿಸ್ಕ್ರೀಟ್ ಸೀರೀಸ್. ಇದು ಕೂಡ ಏನಾಗಿದೆ, ಡಿಸ್ಕ್ರೀಟ್ ಸೀರೀಸ್ ಆಗಿದೆ. ಡಿಸ್ಕ್ರೀಟ್ ಅಂದರೆ ನಿಮಗೆ ಗೊತ್ತಿರ್ಬೋದು, ದಟ್ ಈಸ್ ವಿತ್ ನೋ ರೇಂಜಸ್, ಯಾವುದೇ ರೀತಿ ರೇಂಜಸ್ ಇಲ್ಲ. ಹೌ ಮೆನಿ ಆರ್ ದೇರ್ ಅದನ್ನು ಎಕ್ಸ್ ಮತ್ತು ಎಫ್ ಅಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಫಾರ್ಮುಲಾ ನೋಡಿ, ಇಲ್ಲಿ ಪ್ರಾಬಬಿಲಿಟಿ ಮಾಸ್ ಫಂಕ್ಷನ್ ಆಫ್ Poisson distribution is e to the power of minus lambda to the power of x divided by x factorial, where x0 1 to infinity. So lambda is should be greater than 0. So then the Poisson distribution, x is a Poisson distribution, and the distribution of x is called Poisson distribution. You have observed in ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ಸೊ ವಿ ಆರ್ ಯೂಸಿಂಗ್ ಎಕ್ಸ್ಪೊನೆನ್ಷಿಯಲ್ಸ್ ಇನ್ Poisson distribution. Poisson distribution ನಾವು ಎಕ್ಸ್ಪೊನೆನ್ಷಿಯಲ್ ಯೂಸ್ ಮಾಡ್ತೀವಿ. ಸೊ ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಮೀನ್. ಲ್ಯಾಂಬ್ಡಾ ಅಂದರೆ ಏನು ಹೇಳಿ, ಇಲ್ಲಿ ಮೀನ್. ಲಾಸ್ಟ್ ಟೈಮು ನಾವು ಎನ್ ಮತ್ತು ಪಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ, ಬಟ್ ಇಲ್ಲಿ ಲ್ಯಾಂಬ್ಡಾ ಮಾತ್ರ ಯೂಸ್ ಮಾಡ್ತೀವಿ. ಸೊ ಏನಂದರೆ ಡಿಫ್ರೆನ್ಸ್ ಏನು ಅಂತ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ, ಸೊ ರೇಂಜ್ ಎಕ್ಸ್ 0 1 2 ಇಲ್ಲೇನಿತ್ತು, ಅಪ್ ಟು ಎನ್ ಇನ್ಫಿನಿಟಿ ನಂಬರ್ಸ್ ಇತ್ತು. ಬಟ್ ಇಲ್ಲಿ ಸೊ ಅಪ್ ಟು ಫೈನೈಟ್ ಇತ್ತು. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಅಪ್ ಟು ಫೈನೈಟ್ ನಂಬರ್ಸ್ ಇತ್ತು, ಬಟ್ ಇಲ್ಲಿ ಏನಾಗಿದೆ, ಇನ್ಫಿನಿಟಿ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಟ್ ಮೇ ಬಿ ಇನ್ಫಿನಿಟಿ, ಎನ್ ನಂಬರ್ಸ್ ಎಷ್ಟಾದರೂ ಆಗ್ಬೋದು, ದಟ್ ಈಸ್ ಕಮ್ಸ್ ಅಂಡರ್ ಇನ್ಫಿನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ಸ್, ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಸಕ್ಸಸ್ ಆಫ್ ಆನ್ ಈವೆಂಟ್ ಈಸ್ ವೆರಿ ಸ್ಮಾಲ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನಂಬರ್ ಆಫ್ ಡೇಸ್ ಅಕರಿಂಗ್ ಇನ್ ಎ ಸಿಟಿ ಇನ್ ಎ ಡೇ, ಒಂದು ಡೇಲಿ ಒಂದು ಸಿಟಿಲಿ ಎಷ್ಟು ಜನ ಸಾಯ್ಬೋದು. ಸೊ ಲಾಟ್ ಆಫ್ ಪಾಪ್ಯುಲೇಷನ್ಸ್ ಇಸ್ ದರ್. ಪಾಪ್ಯುಲೇಷನ್ ಕ್ರೋ ಟುಗೆದರ್ ಪಾಪ್ಯುಲೇಷನ್ ಇರುತ್ತೆ. ಸಕ್ಸಸ್ ಅಥವಾ ಡೆತ್ಸ್ ತುಂಬ ಕಡಿಮೆ ಇರುತ್ತೆ. ಸೊ ಸಕ್ಸಸ್ ಇಸ್ ಆರ್ ಎನಿಥಿಂಗ್ ಇಸ್ ದರ್, ಇಟ್ಸ್ ವೆರಿ ಸ್ಮಾಲ್. ಆ್ಯಂಡ್ ರೋಡ್ ಆಕ್ಸಿಡೆಂಟ್ಸ್ ಅಕ್ಕರಿಂಗ್ ಇನ್ ಎ ಸಿಟಿ ಇನ್ ಎ ವೀಕ್. ಒಂದು ರೋಡಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ, ಸುಮಾರು ವೆಹಿಕಲ್ಸ್ ಓಡಾಡುತ್ತೆ. ಆಕ್ಸಿಡೆಂಟ್ಸ್ ಆರ್ ವೆರಿ ಸ್ಮಾಲ್. ನಂಬರ್ ಆಫ್ ಇನ್ಕಮಿಂಗ್ ಟೆಲಿಫೋನ್ ಕಾಲ್ಸ್ ಅಟ್ ಆನ್ ಎಕ್ಸ್ಚೇಂಜ್ ಇನ್ 1 minute. 1 minute ರಾಂಗ್ ನಂಬರ್ಸ್ ಆ್ಯಕ್ಚುಲಿ ಮಿಸ್ಟೇಕ್ ಆಗಿದೆ. ಸೊ ಎಷ್ಟು ಬರ್ಬೋದು ಅಂತ. ಸೊ ದೀಸ್ ಆರ್ ದ ಸಕ್ಸಸ್ ಇಸ್ ವೆರಿ ಮೈನ್ಯೂಟ್. ದಟ್ಸ್ ವೈ ಯೂಸಿಂಗ್ ದ Poisson variate, that is Poisson distribution. So features of Poisson distribution, I have taken only 5 features here. So binomial distribution parameterly n and p, but ಇಲ್ಲಿ only one parameter, that is lambda. Lambda is nothing but mean ಅಥವಾ average ಅಂತ ಕರಿತೀವಿ. ಸೊ probability mass function ಆಲ್ರೆಡಿ ಹೇಳಿದೆ, we are using exponential in the e to the power of minus lambda to the power of x factorial. So x is equal to 0 1 to up to infinity. That already range is up to infinity. ಸೊ ಅಲ್ಲಿ ಅಪ್ ಟು ಫೈನೈಟ್ ನಂಬರ್ ಇತ್ತು, ಇಲ್ಲಿ ಇನ್ಫಿನಿಟಿ ಇದೆ Poisson distribution. Poisson distribution mean is equal to lambda, variance is equal to lambda. You can observe mean and variance are equal in Poisson distribution. Mean and variance ಏನಾಗಿದೆ, ಇಲ್ಲಿ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಕೋರ್ಸ್ ಸ್ಕ್ವೇರ್ ರೂಟ್ ಆಫ್ ಲ್ಯಾಂಬ್ಡಾ. ಸೊ ಆಲ್ರೆಡಿ ಮತ್ತೆ ಹೇಳ್ತಾರೆ, mean and variance are equal for a Poisson distribution. These are the some of the features of Poisson distribution. Next we move on to problem. On the basis of this formula, same variety of ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇದಕ್ಕೂ ಪ್ರಾಬಬಿಲಿಟಿನೇ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಏನು ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ಕಂಡುಹಿಡಬೇಕಾದ್ರೆ, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಎನ್ ಆ್ಯಂಡ್ ಪಿ ಇತ್ತು, ಬಟ್ ಇಲ್ಲಿ ಎನ್ ಆ್ಯಂಡ್ ಪಿ ಇರಲ್ಲ. ನಮಗೆ ಒಂದೇ ಒಂದು ಪ್ಯಾರಾಮೀಟರ್ ಯಾವುದು, ಲ್ಯಾಂಬ್ಡಾ, ಅಂದರೆ ಆ್ಯಾವ್ರೇಜ್ ಕೊಡಬೇಕಾಗತ್ತೆ. ಓಕೆ, ಲೆಟ್ಸ್ ಸಿ ದ ಪ್ರಾಬ್ಲಮ್. ಆ್ಯಂಡ್ ಟೇಬಲ್ ಕೂಡ ನೋಡಬೇಕಾಗತ್ತೆ ಫಾರ್ ದ ಎಕ್ಸ್ಪೊನೆನ್ಷಿಯಲ್ e to the power of minus lambda. e to the ಇದು ಅಂದರೆ 2 ಪಾಯಿಂಟ್ಸ್ ವ್ಯಾಲ್ಯೂ ಇದೆ, ಬಟ್ ಅದಕ್ಕೊಂದು ಟೇಬಲ್ ಇದೆ. ಇಲ್ಲಾಂದರೆ ಎಕ್ಸಾಮಲ್ಲಿ ಅವರೇ ಟೇಬಲ್ ವ್ಯಾಲ್ಯೂನ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಕ್ವೆಶನಲ್ಲಿ, ಇಲ್ಲಾಂದರೆ ಟೇಬಲ್ನ ಪ್ರೊವೈಡ್ ಮಾಡಿರ್ತಾರೆ. ಲುಕ್ ಇನ್ ಟು ದ ಪ್ರಾಬ್ಲಮ್ಸ್.
ಪ್ರಾಬ್ಲಮ್ಸ್ ನೋಡೋಣ. ಸೊ ದ ಫಸ್ಟ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್: a typist makes 2 mistakes per page on an average. Find the probability that a page typed by him has 2 mistakes, at the most 2 mistakes. ಸೊ ಇದೆಲ್ಲ ಕ್ವಶನ್ಸು ಪ್ರಾಬಬಿಲಿಟಿ ಕೇಳೋ ಕ್ವಶನ್ಸು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಸೇಮ್ ಇರುತ್ತೆ, ಬಟ್ ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬೇಸಾಗಿ ಇಟ್ಕೋಬೇಕಾಗುತ್ತೆ. ಲಾಸ್ಟ್ ಟೈಮ್ ಎನ್ ಇತ್ತು, ಪಿ ಇತ್ತು, ಬಟ್ ಈ ಸಲ ಒಂದೇ ಇರೋದು, ದಟ್ ಈಸ್ ಆ್ಯಾವ್ರೇಜ್, ದಟ್ ಈಸ್ 2. ಸೊ ಈಸಿಯಾಗಿ ಹೇಳ್ಬೋದು. ಸೊ ದಟ್ ಈಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2. ಲ್ಯಾಂಬ್ಡಾ ನಾವೇನಂತ ಹೇಳ್ಬೋದು, 2 ಅಂತ ಹೇಳ್ಬೋದು. ಸೊ ಫಸ್ಟ್ ಕ್ವಶನ್ ಏನು ಕೇಳಿದರೆ 2 ಮಿಸ್ಟೇಕ್ಸ್ ಅಂದರೆ ಎಕ್ಸ್ನ ಡಿಫೈನ್ ಮಾಡುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 2. ಎರಡನೇ ಕ್ವಶನ್ ಅಟ್ ದ ಮೋಸ್ಟ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. ಅಟ್ ದ ಮೋಸ್ಟ್ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ಫಾರ್ಮುಲಾ ಇಟ್ಸ್ ಅ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಗೊತ್ತಾಯಿತು ನಮಗೆ. ಪಿ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಲ್ಯಾಂಬ್ಡಾ ಟು ದಿ ಪವರ್ ಆಫ್ ಇ ಟು ದ ಪವರ್ ಆಫ್ ಮೈನಸ್ ಲ್ಯಾಂಬ್ಡಾ ಟು ದ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಸೊ ಎಕ್ಸ್ ಈಸ್ ಅಪ್ ಟು ಇನ್ಫಿನಿಟಿ. ಸೊ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಲ್ಯಾಂಬ್ಡಾ ವ್ಯಾಲ್ಯೂ ಗೊತ್ತು, ದಟ್ ಈಸ್ 2 ಆ್ಯಾವ್ರೇಜ್. 2 to the power of x, x factorial, x is equal to 0, 1, 2. ಸೊ ಫಸ್ಟು ನಾವು e to the power of minus 2 ಈ ವ್ಯಾಲ್ಯೂನ ಕಂಡುಹಿಡ್ಕೋಬೇಕಾಗುತ್ತೆ ಥ್ರೂ ಟೇಬಲ್ ಆರ್ ದೇ ವಿಲ್ ಗಿವನ್ ಇನ್ ದ ಕ್ವೆಶನ್ ಆಲ್ಸೋ ಆ್ಯಸ್ ವೆಲ್ ಕೊಡ್ಬೋದು. ಸೊ e to the power of minus 2 ವ್ಯಾಲ್ಯೂನ ನಾವು ಟೇಬಲ್ ಮುಖಾಂತರ ಕಂಡುಹಿಡಬೇಕಾಗುತ್ತೆ. ಸೊ ಆ ಟೇಬಲ್ ವ್ಯಾಲ್ಯೂ ಏನಿದೆ ಅಂತ ನಾವು ನೋಡೋಣ. ಈ ಲಾಸ್ಟಲ್ಲಿ ಟೇಬಲ್ ವ್ಯಾಲ್ಯೂನ ನಾನು ಪುಟ್ ಅಪ್ ಮಾಡಿದ್ದೀನಿ. ಸೊ ಟೇಬಲ್ ವ್ಯಾಲ್ಯೂ ಇಸ್ ಲೈಕ್ ದಿಸ್. ಸೊ ಎಷ್ಟಿದೆ ಅದು -2 ನೋಡಿ ಇಲ್ಲಿ 2 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 2 ಆದರೆ ಸೊ ದ ವ್ಯಾಲ್ಯೂ ವಿಲ್ ಬಿಕಮ್ 0.1353. ಸೊ 2.0 ಅಂತಂದರೆ 0.1353. ಸೊ ಟೇಬಲ್ ನೋಡೋದು ನೋಡಿ ಇಲ್ಲಿ ನಮ್ಮ ಲೆಕ್ಕದಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ 2 ಬಂತು. 2 ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ 0.1353 ಇದೆ. ಸೊ ಮೈನಸ್ ಇ ಟು ದ ಪವರ್ ಆಫ್ -2 ಈಸ್ ಈಕ್ವಲ್ ಟು 0.1353 ಅಂತ ಹೇಳ್ಬೋದು. ಸೊ ಇಲ್ಲೊಂದು ಕೊಟ್ಟಿದ್ದಾರೆ ಇ ಟು ದ ಪವರ್ ಆಫ್ ಲಾಸ್ಟಲ್ಲಿ ನೋಡಿ ಇಲ್ಲಿ ಇ ಟು ದ ಪವರ್ ಆಫ್ -1.12 ಬಂತು ಅಂತಂದರೆ ಯಾವ ರೀತಿ ಮಾಡೋದು ಅಂತ ಅಂದರೆ ಇಲ್ಲಿ ನೋಡಿ ಇಲ್ಲಿ ಇ ಟು ದ ಪವರ್ ಆಫ್ -1.1 ಇಲ್ಲೇ ಇದೆ. ಸೊ ಇ ಟು ದಿ ಪವರ್ ಆಫ್ ನೋಡಿ ಇಲ್ಲಿ 1 ಇ ಟು ದಿ ನೋಡಿ ಯಾವ ಥರ ನೋಡೋದು ಅಂದರೆ ಇ ಟು ದಿ ಪವರ್ ಆಫ್ -1 ನೋಡೋದು, ಇ ಟು ದಿ ಪವರ್ ಆಫ್ 0.1 ನೋಡೋದು, ಮತ್ತು ಇ ಟು ದಿ ಪವರ್ ಆಫ್ 0.02ಗೆ ನೋಡೋವಂಥದ್ದು. ಸೊ ಇ ಟು ದಿ ಪವರ್ ಆಫ್ ಎಷ್ಟಿದೆ ನೋಡಿ ಇಲ್ಲಿ 0.36 ಇಲ್ಲಿ ಒಂದು ನಿಮ್ಗೆ ಇಂಟು ಕೊಟ್ಟಿದ್ದಾರೆ. ಇದ್ರ ಮುಖಾಂತರ ನೀವು ಟೇಬಲ್ ನೋಡೋದು ಫೈನಲ್ ವ್ಯಾಲ್ಯೂ ಅಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ 0.23263 ಅಂತ ಇಲ್ಲಿ ಹೇಳಿದ್ದಾರೆ. ಸೊ 0.3263 ಇಸ್ ದ ವ್ಯಾಲ್ಯೂ ಫಾರ್ ದ -1.12ಗೆ ನಾವು ಇಲ್ಲಿ ನೋಡೋದು. ಇಲ್ಲಾಂದರೆ ಡೈರೆಕ್ಟಾಗಿ ನೋಡ್ತೀವಿ ಅಂತಂದರೆ ನೋಡಿ ಇಲ್ಲಿ 0.1.1 0.3329 ಇದೆ, 0.3329 ಇದೆ. ಸೊ 2 ಎಕ್ಸ್ಟ್ರಾ ಇರೋದ್ರಿಂದ ಸೊ ದಟ್ ವಿಲ್ ಬಿ ಆ್ಯಡೆಡ್ ಲೈಕ್ ದಿಸ್. ಸೊ ಈ ಥರ ವ್ಯಾಲ್ಯೂಸ್ ನೋಡ್ತೀವಿ. ದಿಸ್ ಇಸ್ ಟೇಬಲ್ ವಿ ಯು ಯೂಸಿಂಗ್ ಫಾರ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ಸೊ ನಾವು ಈ ಲೆಕ್ಕಕ್ಕೆ 2ಗೆ ಎಷ್ಟು ಬಂತು ನಮಗೆ 0.1353. ನೋಡಿ ಇನ್ ದಿಸ್ ಪ್ರಾಬ್ಲಮ್ ದ ವ್ಯಾಲ್ಯೂ ಇ ಟು ದಿ ಪವರ್ ಆಫ್ ಮೈನಸ್ ಎಷ್ಟು ಬರ್ತಿದೆ ನೋಡಿ, ಇ ಟು ದಿ ಪವರ್ ಆಫ್ -2 ಎಷ್ಟು ಬರುತ್ತೆ 0.1353 ಬರುತ್ತೆ. ಇಂಟು 2 ಸ್ಕ್ವೇರ್ ಎಷ್ಟು 4 ಡಿವೈಡ್ 2 ಫ್ಯಾಕ್ಟೋರಿಯಲ್ ಅಂದರೆ ನಿಮಗೆ ಗೊತ್ತಿರ್ಬೋದು. 2 ಫ್ಯಾಕ್ಟೋರಿಯಲ್ ಅಂದರೆ 2 into 1. ಅದೇ ರೀತಿ 3 ಫ್ಯಾಕ್ಟೋರಿಯಲ್ ಅಂದರೆ 3 into 2 into 1. ಅದು ನಿಮಗೆ ಗೊತ್ತಿರಬೇಕಿದು. ಸೊ ಇ ಟು ದಿ ಪವರ್ ಆಫ್ -2 ವ್ಯಾಲ್ಯೂ 0.1353 ಇಂಟು 2 ಸ್ಕ್ವೇರ್ ಎಷ್ಟು 4 ಡಿವೈಡೆಡ್ ಬೈ 2 ಕ್ಯಾನ್ಸಲ್ ಆಗಿ ಕೊನೆಗೆ ಇಲ್ಲಿ 2 ಮಾತ್ರ ಉಳಿಯುತ್ತೆ ಇಲ್ಲಿ ನಮಗೆ. ಸೊ ಇದನ್ನು ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ 0.1353 ಇಂಟು 2 ಎಷ್ಟು ಬರುತ್ತೆ 0.2706. ಅಂದರೆ ಮಿಸ್ಟೇಕ್ಸ್ಗಳು ಕ್ವಶನ್ ಏನು ಕೇಳಿರೋದು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 2 ಇಲ್ಲಿ ವಾಟ್ ಇಸ್ ದ ಪ್ರಾಬಬಿಲಿಟಿ ದ ಪೇಜ್ ಟೈಮ್ 2 ಮಿಸ್ಟೇಕ್ಸ್ ಆಗೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಜಾಗದಲ್ಲಿ ನಾವು ಏನು ಮಾಡ್ತೀವಿ 2ನ ಹಾಕಿದ್ರೆ ಎಕ್ಸ್ ಈಸ್ ದಿಸ್ ಒನ್, ಈ ಜಾಗದಲ್ಲಿ ನಾವು 2ನ ಅಪ್ಲೈ ಮಾಡಿದ್ರೆ ಸೊ ಇಲ್ಲಿ ಗೆಟ್ ದ ಆನ್ಸರ್ 0.2706.
2706. Next is at the most 2 mistakes. At the most 2 mistakes ಅಂದರೆ less than or equal to 2. Less than or equal to 2 ಅಂದರೆ 0 1 2 ಮೂರು ಮಾಡಬೇಕಾಗತ್ತೆ. 2ನೂ ಬರುತ್ತೆ. ಲೆಸ್ ದ್ಯಾನ್ ಅಂತಂದರೆ 2 ಬರಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದರೆ 2 1 0 ಮೂರು ಬರುತ್ತೆ. ಸೊ ಮೂರಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನಾವು. e to the power of -2 2 to the power of 0 0 ಫ್ಯಾಕ್ಟೋರಿಯಲ್ ಪ್ಲಸ್ e to the power of -2 into 2 to the power of 1 ಫ್ಯಾಕ್ಟೋರಿಯಲ್ ಪ್ಲಸ್ e to the power of -2 2 ಸ್ಕ್ವೇರ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ ನಮಗೆ ನೋಡಿ ಇಲ್ಲಿ 2 to the power of 0 ಅಂದರೂ 1, 0 ಫ್ಯಾಕ್ಟೋರಿಯಲ್ ಅಂದರೂ 1. ಯಾರು 2 to the power of 0 ಅನ್ಕೋಬೇಡಿ. ಆಮೇಲೆ 0 ಫ್ಯಾಕ್ಟೋರಿಯಲ್ 0 ಅಲ್ಲ, ಎರಡು ಏನಾಗುತ್ತೆ 1 ವ್ಯಾಲ್ಯೂ ಆಗುತ್ತೆ. ಸೊ ಈ ಮಲ್ಟಿಪ್ಲೈ e to the power of -2 ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ e to the power of -2ನೇ ಬರುತ್ತೆ ನಮಗೆ. ಸೊ e to the power of ಇಲ್ಲಿ 2 to the power of 1 ಎಷ್ಟು 2, ಇಲ್ಲಿ 1 ಫ್ಯಾಕ್ಟೋರಿಯಲ್ ಅಂದರೆ 1ನೇ ಬರುತ್ತೆ. ಸೊ e to the power of -2 ಇಂಟು 2 ಉಳಿಯುತ್ತೆ ಇದು. ನೆಕ್ಸ್ಟು e to the power ಇದು 4 ಬರುತ್ತೆ, ಇದು 2 ಬರುತ್ತೆ. ಇದು ಕ್ಯಾನ್ಸಲ್ ಮಾಡಿದ್ರೆ 2 1s 2 2s. ಸೊ e to the power of -2 ಇಂಟು 2. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ 0 ದ ಪ್ರಾಬಬಿಲಿಟಿ ಆಫ್ ಫಸ್ಟ್, ಯಾವುದೇ ಫಸ್ಟ್ ಟರ್ಮ್ದು ಅದೇನಿರುತ್ತೆ ಅದೇ ವ್ಯಾಲ್ಯೂ, ದಟ್ ಈಸ್ e to the power of -. ಸೆಕೆಂಡ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ ಅಂದರೆ P1 ಮತ್ತು P2 ಎರಡು ಈಕ್ವಲೇ ಬರುತ್ತೆ. ಅಂದರೆ e to the power of -2 ಇಂಟು 2 e to the power of -2 ಇಂಟು 2ನೇ ಬರುತ್ತೆ. ಸೊ ಇಲ್ಲೆಲ್ಲ ಕಾಮನ್ ಆಗಿರೋದು e to the power of -2, ಅದನ್ನು ತೆಗೆದುಬಿಡ್ತೀವಿ. 1 + 2 + 2 ಎಷ್ಟಾಗುತ್ತೆ 5 ಆಗುತ್ತೆ. ಸೊ e to the power of -2 ಆಲ್ರೆಡಿ ನಮಗೆ ಗೊತ್ತು ವ್ಯಾಲ್ಯೂ 0.1353. ಸೊ 0.1353 ಇಂಟು 5 ಮಾಡಿದ್ರೆ ಎಷ್ಟು 0.6765. ಅಂದರೆ ಅಟ್ ದ ಮೋಸ್ಟ್ 2 ಮಿಸ್ಟೇಕ್ಸ್ ಆಗೋಕ್ಕೆ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು, 0.6765 ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಬೇಕಾದ್ರೆ ಇಂಡಿವಿಜುವಲಾಗಿ ಸಾಲ್ವ್ ಮಾಡ್ಕೋಬೋದು. ಸೊ P0 ಎಷ್ಟು, P1 ಎಷ್ಟು, P2. P0 ಬಂದು 0.1353ನೇ ಬರುತ್ತೆ, ಯಾಕಂದರೆ ಇದೊಂದೇ e to the ಅಷ್ಟೇ ಬರುತ್ತೆ. ಇದು 0.1353 ಇಂಟು 2, ಯಾಕಂದರೆ ಇಂಟು 2 ಮಾಡಬೇಕಲ್ವ, 0.27206 ಬರುತ್ತೆ. P2ನೂ ಅಷ್ಟೇ ಬರುತ್ತೆ, 0.27. ಅಷ್ಟೂ ಆ್ಯಡ್ ಮಾಡಿದ್ರೆ ನಮಗೆ 0.6765 ಬರುತ್ತೆ. ವೆನ್ ವಿ ಆ್ಯಡ್ 0.1353 plus 0.2706 and once again 0.2706 ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ 0.6765 ಬರುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ, ಆನ್ ಆ್ಯಾವ್ರೇಜ್ ಟೆಲಿಫೋನ್ ಆಪರೇಟರ್ ರಿಸೀವ್ಸ್ 3 ಟೆಲಿಫೋನ್ ಕಾಲ್ಸ್ ಪರ್ 5 minutes ಇಂಟರ್ವಲ್. ಸೊ 3 ಕಾಲ್ ತೋತ್ರ 5 ನಿಮಿಷ ಇಂಟರ್ವಲಲ್ಲಿ. ಫೈಂಡ್ ದ ಪ್ರಾಬಿಲಿಟಿ ಇನ್ ಎ ಪರ್ಟಿಕ್ಯುಲರ್ 5 minutes ಇಂಟರ್ವಲ್. ಏನು ಈ ಪ್ರಾಬಿಲಿಟಿ ಕೇಳಿದರೆ ಡಸ್ ನಾಟ್ ರಿಸೀವ್ ಎನಿ ಕಾಲ್, ಯಾವುದೇ ಕಾಲ್ನ ರಿಸೀವ್ ಮಾಡಿಲ್ದಿರ್ಬೋದು. ಎರಡನೇದು ರಿಸೀವ್ ಮೋರ್ ದ್ಯಾನ್ 3 ಕಾಲ್ಸು. ಸೊ ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ಎನ್ ಬರಲ್ಲ, ಎನ್ ಮೀನ್ಸ್ ಇನ್ಫಿನಿಟಿ ಇಲ್ಲೇ ಆಗಿರುತ್ತೆ. ಸೊ ಆ್ಯಾವ್ರೇಜ್ ಆಗಿ ಒಂದೇ ಪ್ಯಾರಾಮೀಟರ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ದೇ ಗಿವನ್ ಓನ್ಲಿ ಆ್ಯಾವ್ರೇಜ್, ಇನ್ನೇನು ಕೊಟ್ಟಿರೋಲ್ಲ ನಮಗೆ. ಬೇರೆದಾದರೆ ಬೈನಾಮಿಯಲ್ ನಮಗೆ ಎನ್ ಮತ್ತು ಪಿ ಎರಡೂ ಇರುತ್ತೆ, ಪ್ರಾಬಿಲಿಟಿ ಇರುತ್ತೆ ಮತ್ತು ನಮಗೆ ಸ್ಯಾಂಪಲ್ಸ್ ನಂಬರ್ ಆಫ್ ಎಷ್ಟು ಇತ್ತು ಅಂತಲೂ ಹೇಳಿರ್ತಾರೆ. ಸೊ ಇಲ್ಲಿ ಬರೀ ಮೀನ್ ಇರುತ್ತೆ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಅಂದಷ್ಟು ನಾವು ಇಮಿಡಿಯೇಟ್ಲಿ e to the power of -3 ವ್ಯಾಲ್ಯೂನ ಕಂಡುಹಿಡ್ಕೋಬೋದು. ಆ್ಯಸ್ ಐ ಸೆಡ್ ಟೇಬಲ್ ಹಿಂದೆ ಇತ್ತು, ಅವರೇ ಕೊಟ್ಟಿರ್ತಾರೆ. ಅಂದರೆ ನೀವು ಟೇಬಲ್ ನೋಡಿ e to the power of -3 ಲ್ಯಾಂಬ್ಡಾ 3ಗೆ ಎಷ್ಟು ಬರುತ್ತೆ, ಎಕ್ಸ್ಪೊನೆನ್ಷಿಯಲ್ ಆಫ್ -3 ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಫಾರ್ಮುಲಾ ಒನ್ಸ್ ಅಗೇನ್ ದಟ್ ಒನ್. ಸೊ ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಅಂತ ಗೊತ್ತಾಯಿತು. ಕ್ವಶನ್ ಏನು ಮಾಡಿದ್ರೆ ಡಸ್ ನಾಟ್ ರಿಸೀವ್ ಎನಿ ಕಾಲ್ ಅಂದರೆ ಯಾವುದೇ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ x ಇಸ್ ಈಕ್ವಲ್ ಟು 0. ಅಂದರೆ ಎಕ್ಸ್ ಜಾಗದಲ್ಲಿ ಏನು ಹಾಕೋಬೇಕು ನಾವೀಗ, ಫಸ್ಟ್ ಕ್ವಶನ್ಗೆ 0 ಆಗಬೇಕು. ರಿಸೀವ್ಸ್ ಮೋರ್ ದ್ಯಾನ್ 3 ಕಾಲ್ಸ್. ಮೋರ್ ದ್ಯಾನ್ 3 ಕಾಲ್ಸ್ ಅಂತ ಅಂದರೆ 3 ಬರಲ್ಲ, 4 5 6. ಸೊ ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಇನ್ಫಿನಿಟಿ ಆಗಿರೋದ್ರಿಂದ ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಸೊ ಎನ್ ಬರಲ್ಲ, ಇನ್ಫಿನಿಟಿ ಆಗಿರೋದ್ರಿಂದ ಇಟ್ ಮೇ ಬಿ ಎನಿಥಿಂಗ್. ಮೋರ್ ದ್ಯಾನ್ 3 ಅಂತಂದರೆ ಎನಿಥಿಂಗ್ ಆಗ್ಬೋದು. ಸೊ ಮೋರ್ ದ್ಯಾನ್ 3 ನಾವು ಮಾಡೋಕ್ಕೆ ಹೋಗ್ಬೇಕಂದ್ರೆ 1 - ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ ಇಲ್ಲಿ. ಸೊ ಆಲ್ರೆಡಿ ನೋಡಿ ಇಲ್ಲಿ e to the power of -3 ವ್ಯಾಲ್ಯೂ ಟೇಬಲಲ್ಲಿ ಎಷ್ಟು ಬರುತ್ತಪ್ಪ ಅಂತ ಅಂದರೆ 0.0498. ನೀವು ಟೇಬಲ್ ಬೇಕಾದ್ರೆ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇದನ್ನು 0.0498 ಬರುತ್ತೆ. ಯಾಕಂದರೆ ಫಸ್ಟು ಡಸ್ ನಾಟ್ ರಿಸೀವ್ ಎನಿ ಕಾಲ್, ಯಾವುದೇ ಕಾಲ್ನ ಅವ್ನು ರಿಸೀವ್ ಮಾಡಿಲ್ಲ ಅಂತಂದರೆ x ಇಸ್ ಈಕ್ವಲ್ ಟು 0, e to the power of -3 3 to the power of 0 0 ಫ್ಯಾಕ್ಟಲ್ ಇವೆರಡು 1 ಆಗುತ್ತೆ. ಕೊನೆಗೆ ಉಳಿಯೋದೇನಿಲ್ಲಿ e to the power of -3 ಮಾತ್ರ ಇಲ್ಲಿ ಉಳಿಯೋದು. ಸೊ e to the power of -3, ಸೊ 0.0498 ಆಗುತ್ತೆ. 0.0498
498 ಆಗುತ್ತೆ. ಸೊ ಆ ಟೇಬಲಲ್ಲಿ ನಿಮಗೆ ಸಿಗುತ್ತೆ. ಸೊ ಆಬ್ವಿಯಸ್ಲಿ ನಾನು ಹೇಳಿದೆ ಫಸ್ಟ್ ಟರ್ಮ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಈಸ್ ಅದೇನು ಬರುತ್ತೆ ಅದೇ ವ್ಯಾಲ್ಯೂ ಹಾಕೋಬೋದು. ನೆಕ್ಸ್ಟು ಮೋರ್ ದ್ಯಾನ್ 3 ಕಾಲ್ಸ್ ಅಂದರೆ ಇಟ್ಸ್ ಮೋರ್ ದ್ಯಾನ್ 3 ಕಾಲ್ಸ್. ನಾವು ಮೋರ್ ದ್ಯಾನ್ 3 ಕಾಲ್ಸ್ ಅಂತಂದರೆ ನಾವು ಇನ್ಫಿನಿಟಿ ಆಗಿರೋದ್ರಿಂದ ಮುಂದಕ್ಕೆ ತೊಗೊಳಕ್ಕಲ್ಲ, ಹಿಂದಕ್ಕೆ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ಬ್ಯಾಕ್ವರ್ಡ್ ಒನ್. ಸೊ ಆಗ ಏನು ಮಾಡ್ತೀವಿ, 1 ಮೈನಸ್ ಪಿ ಈಸ್ ಮೋರ್ ದ್ಯಾನ್ 3 ಅಂತ ಅಂದಾಗ P0 ಪ್ಲಸ್ P1 ಪ್ಲಸ್ P2 ಪ್ಲಸ್ P3 1 ಮೈನಸ್ ಹಿಂದಕ್ಕೆ ಹೋಗ್ತೀವಿ. 3 ಹಿಂದೆ ಯಾವುದಿದೆ 0 1 2 3. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಅಲ್ಲಿ ಅಟ್ಲೀಸ್ಟ್ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಈಕ್ವಲ್ಸ್ ಬರೋದು. ಆ ಈಕ್ವಲ್ಸ್ ಇದ್ದಾಗ ಈ 3ನ P3 ತೊಗೋತಿದ್ದಿಲ್ಲ ನಾವು, 1 ಮೈನಸ್ P0 ಪ್ಲಸ್ P1 ಪ್ಲಸ್ P2 ಅಷ್ಟೇ ತೊಗೋತಿದ್ದು ಅಟ್ಲೀಸ್ಟ್ ಇದ್ದಾಗ, ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಇದ್ದಾಗ. ಸೊ ಗ್ರೇಟರ್ ದೆನ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, 1 ಮೈನಸ್ 3 2 1 0 ಇಷ್ಟೊಂದು ತೊಗೊಂಡು ಮಾಡ್ತೀವಿ. ಸೊ ಇಂಡಿವಿಜುವಲ್ ಆಗಿ P0 P1 P2 ಮತ್ತು P3 ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ, ಈ ಥರನಾದರೂ ಮಾಡ್ಬೋದು. ಸೊ ಫಸ್ಟ್ ಟರ್ಮ್ ನಾನು ಆಲ್ರೆಡಿ ಹೇಳಿದ್ದೆ e⁻³ e⁻³ ಇಂಟು 3, ನೆಕ್ಸ್ಟ್ e⁻³ ಇಂಟು 4.5 ಪ್ಲಸ್ e⁻³ ಇಂಟು 4.5ನೇ ಬರುತ್ತೆ. ಯಾಕೆಂದರೆ 3² ಇಸ್ 9, 9/2 ಎಷ್ಟು 4.5ನೇ ಬರುತ್ತೆ. 3 ಕ್ಯೂಬ್ ಎಷ್ಟು ಅಂತಂದರೆ 27, 27/3 ಅಂದರೆ ಅದು ಎಷ್ಟು ಬರುತ್ತೆ 4.5ನೇ ಬರುತ್ತೆ. ಸೊ ಎಲ್ಲದರಲ್ಲೂ ಕಾಮನ್ e⁻³ 1 ಪ್ಲಸ್ 3 ಪ್ಲಸ್ 4.5 ಪ್ಲಸ್ 4.5. ಸೊ e⁻³ ನಿಮಗೆ ಗೊತ್ತಿದೆ ವ್ಯಾಲ್ಯೂ 0.0498 ಇಂಟು 13 ಮಾಡಿದಾಗ ನಮಗೆ 0.6474. ಅದನ್ನು ನಾವು ಫೈನಲ್ ಆಗಿ 1ಇಂದ ಮೈನಸ್ ಮಾಡ್ತೀವಿ. ಸೊ 1 ಮೈನಸ್ 0.6474 ಅಂತ ಅಂದರೆ ದಟ್ ಈಸ್ ದ ಆನ್ಸರ್ ಈಸ್ 0.373526. ಸೊ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಮಲ್ಟಿಪ್ಲೈ ಮಾಡಿ, ಆ ಮಲ್ಟಿಪ್ಲೈ ಮಾಡಿರೋ ಆನ್ಸರ್ನ 1ಇಂದ ಮೈನಸ್ ಮಾಡಿ, ಇಲ್ಲಿ ಗೆಟ್ ದ ಆನ್ಸರ್ ಲೈಕ್ ದಿಸ್. ಸೊ ಮೋರ್ ದ್ಯಾನ್ 3 ಕಾಲ್ಸ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ, 35.26 ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಒನ್ ಮೋರ್ ಪ್ರಾಬ್ಲಮ್. ಸೊ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ನೀವು ನೋಡಿದ್ದೀವಿ. ಇಲ್ಲಿ ಸ್ಯಾಂಪಲ್ಸ್ಗಳನ್ನ ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಎನ್, ಸೊ ನಾವಿಲ್ಲಿ ಪ್ರಾಬಬಿಲಿಟಿ ಕಂಡುಹಿಡಿಯೋದಕ್ಕಿಂತ ಹೌ ಮೆನಿ ನಂಬರ್ಸ್ನ ಕಂಡುಹಿಡಿಬೇಕಾಗುತ್ತೆ. ಈ ಲೆಕ್ಕದಲ್ಲಿ ಅದೇ ಥರ ಇರೋದು ನೋಡಿ. ಇಲ್ಲಿ ಆನ್ ಆ್ಯಾವ್ರೇಜ್ ದ ನಂಬರ್ ಆಫ್ ಡಿಫೆಕ್ಟಿವ್ ಐಟಮ್ಸ್ ಇಸ್ 4. ಸೊ ಆಬ್ವಿಯಸ್ಲಿ ಆ್ಯಾವ್ರೇಜ್ ಸಿಕ್ತು ನಮಗೆ, ಲ್ಯಾಂಬ್ಡಾ ಸಿಕ್ಕೇ ಬಿಡ್ತು, ದಟ್ ಈಸ್ 4. e⁻⁻4ಗೆ ನೀವು ಟೇಬಲ್ ವ್ಯಾಲ್ಯೂನ ನೋಡಿಬಿಡಿ. ಇಫ್ ದೇರ್ ಆರ್ 100 ಸಚ್ ಬಾಕ್ಸಸ್, ಸೊ ಇದು ಹೊಸದಾಗಿ ಬಂದಿರೋದು 100 ಸಚ್ ಬಾಕ್ಸಸ್. ಸೊ n ಈಸ್ ಈಕ್ವಲ್ ಟು 100, ಕ್ಯಾಪಿಟಲ್ ಎನ್ ಬಂತು. ಸೊ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಕಂಡುಹಿಡಿಬೇಕಾಗುತ್ತೆ. ಇನ್ ಹೌ ಮೆನಿ ಆಫ್ ದೆಮ್, ಸೊ ಹೌ ಮೆನಿ ಅಂತ ಕೇಳಿದ್ರೆ ಲಾಸ್ಟ್ ಟೈಮ್ ಎಲ್ಲ ಪ್ರಾಬಬಿಲಿಟಿ ಕೇಳ್ತಿದ್ರು, ಈ ಸಲ ಹೌ ಮೆನಿ ಅಂತ ಕೇಳಿರೋದ್ರಿಂದ ನಾವು ಅದನ್ನು ಹೌ ಮೆನಿ ಆಫ್ ದೆಮ್ ವುಡ್ ಯು ಎಕ್ಸ್ಪೆಕ್ಟ್ ಒನ್ ಡಿಫೆಕ್ಟಿವ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. x ಈಸ್ ಈಕ್ವಲ್ ಟು 1, ಅಟ್ಲೀಸ್ಟ್ 2 ಡಿಫೆಕ್ಟಿವ್ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2ನ ನಾವು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ ಇಟ್ ಕ್ಯಾನ್ ಬಿ ಎನಿಥಿಂಗ್. ಬಟ್ ಆಗೇನು ಮಾಡಬೇಕು, ನಾವು ಬ್ಯಾಕ್ವರ್ಡ್ ಬರಬೇಕು, 1 ಮೈನಸ್ ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ. ಸೊ e⁻⁻4 ಏನು ಟೇಬಲ್ ವ್ಯಾಲ್ಯೂ ಬರುತ್ತೆ ಅಂತ ನೋಡೋಣ. ನೀವು ಟೇಬಲಲ್ಲಿ ನೋಡಿ ಅದನ್ನು. ಸೊ e⁻⁻4 ವ್ಯಾಲ್ಯೂ ಟೇಬಲ್ ವ್ಯಾಲ್ಯೂ ಒಂದು 0.0183 ಬರುತ್ತೆ, 0.0183 ಬರುತ್ತೆ. ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನಮಗಿಲ್ಲಿ ಫಸ್ಟ್ ಕ್ವಶನ್ ಕೇಳಿ 1 ಡಿಫೆಕ್ಟಿವ್ ಅಂದರೆ x ಈಸ್ ಈಕ್ವಲ್ ಟು 1. ಸೆಕೆಂಡ್ ಕ್ವಶನ್ ಏನು ಕೇಳಿರೋದು ಅಟ್ಲೀಸ್ಟ್ 2 ಡಿಫೆಕ್ಟಿವ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತ. ಸೊ ಫಸ್ಟ್ ಕ್ವಶನ್ x ಈಸ್ ಈಕ್ವಲ್ ಟು 1 ಅಪ್ಲೈ ಮಾಡ್ತೀವಿ. e⁻⁻4 4 ಟು ದಿ ಪವರ್ ಆಫ್ 1 ಫ್ಯಾಕ್ಟೋರಿಯಲ್. e⁻⁻4 ಇಂಟು 4 ಎಷ್ಟು 4 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ 0.0732 ಅಂದರೆ 1 ಡಿಫೆಕ್ಟ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತ ಅಂದರೆ 7.32% ಇದೆ. ಸೊ ಇಲ್ಲಿ ಪ್ರಾಬಬಿಲಿಟಿ ಕೇಳಿಲ್ಲ ನಮಗೆ, ಇಲ್ಲಿ ಕೇಳಿರೋದು ನಮಗೆ ಹೌ ಮೆನಿ ಆಫ್ ದೆಮ್ ಅಂದಾಗ ಎಷ್ಟು ಬಾಕ್ಸ್ ಇದೆ ಟೋಟಲ್ ಆಗಿ 100ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, 7.32% ಇದೆ ಅಂತ ಇಲ್ಲಿ ನಮಗೆ ಆನ್ಸರ್ ಬಂದಿದೆ. ಸೊ ನಂಬರ್ಸ್ ಕಂಡುಹಿಡಿಯೋದು ಹಿಂಗೆ, ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಾಕ್ಸಸ್ ಹ್ಯಾವಿಂಗ್ 1 ಡಿಫೆಕ್ಟಿವ್ ಐಟಮ್ ಅಂದರೆ n ಇಂಟು P1, n is 100, P1 is 0.0732. ಸೊ 100 into 0.0732 is equal to 7.32. ಅಪ್ರಾಕ್ಸಿಮೇಟ್ಲಿ 7 ಬಾಕ್ಸಸ್ಸಲ್ಲಿ ನಿಮಗೆ ಡಿಫೆಕ್ಟಿವ್ ಬರುತ್ತೆ. ಪ್ರಾಬಬಿಲಿಟಿ ಎಲ್ಲ ಕೇಳಿರೋದ್ರಲ್ಲಿ ನಂಬರ್ ಆಫ್ ಬಾಕ್ಸಸ್ ಎಷ್ಟು ಅಂತ ಹೇಳಿರೋದ್ರಿಂದ 7 ಬಾಕ್ಸಸ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಅಟ್ಲೀಸ್ಟ್ 2 ಡಿಫೆಕ್ಟಿವ್ ಐಟಮ್ಸ್. ಅಟ್ಲೀಸ್ಟ್ ಅಂದರೆ P is greater than or equal to 2. P is greater than or equal to 2 ಅಂತ ಅಂದರೆ 1 ಮೈನಸ್ P is
ಇಲ್ಲಿ ಬರ್ಬಿಡ್ತೀನಿ ನಾನು. 1 ಮೈನಸ್ P0 ಪ್ಲಸ್ P1. ಸೊ ನಾನು 2ನ ತೊಗೊಳ್ಳಲ್ಲ. ಈ ಈಕ್ವಲ್ ಸಿಂಬಲ್ ಏನಾದ್ರು ಇಲ್ಲ ಅಂದಿದ್ರೆ ನಾನು 2 ತೊಗೋತಿದ್ದೆ. ಲಾಸ್ಟ್ ಲೆಕ್ಕದಲ್ಲಿ ಗ್ರೇಟರ್ ದ್ಯಾನ್ 3 ಇತ್ತು, ಆಗ ನಾನು 3ನ ಇಲ್ಲಿ P0 ಪ್ಲಸ್ P1 ಪ್ಲಸ್ P2 ಪ್ಲಸ್ P3 ತೊಗೊಂಡಿದ್ದೆ. ಸೊ ಇದೇ ಕ್ವಶನಲ್ಲಿ ಗ್ರೇಟರ್ ದ್ಯಾನ್ 2 ಇದ್ದಿದ್ರೆ 1 ಮೈನಸ್ P0 ಪ್ಲಸ್ P1 ಪ್ಲಸ್ P2, ಬಟ್ ಈಕ್ವಲ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಇರೋದ್ರಿಂದ 1 ಮೈನಸ್ P0 ಪ್ಲಸ್ P1 ಮಾತ್ರ ಕನ್ಸಿಡರ್ ಮಾಡಬೇಕು. 1 ಮೈನಸ್ P0 e to the power of minus 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್ ಪ್ಲಸ್ e to the power of minus 4 to the power of 1, ಎರಡಕ್ಕೂ ಸಪ್ರೇಟಾಗಿ ಮಾಡ್ತೀವಿ. ಸೊ ಇದೆಲ್ಲ 1 ಆಗುತ್ತೆ. e to the power of minus 4 ಮಾತ್ರ ಉಳಿಯುತ್ತೆ. e to the power of minus 4 into 4. ಸೊ ಆಲ್ರೆಡಿ ನೀವು ಮಾಡಿರಿಂದ ಮಾಡ್ಬೋದು. ಎರಡರಲ್ಲೂ ಕಾಮನ್ ಆಗಿದೆ ಏನಿದೆ e to the power of minus 4, ಇಲ್ಲಿ ಏನಿಲ್ಲ ಅಂದರೆ 1 ಉಳಿಯುತ್ತೆ ಪ್ಲಸ್ 4. ಸೊ e to the power of minus 4 into 1. ಸೊ ಆಲ್ರೆಡಿ ವ್ಯಾಲ್ಯೂ ಇದೆ. ಮಲ್ಟಿಪ್ಲೈ ವಿತ್ 5, ವಿ ಗಾಟ್ ದ ಆನ್ಸರ್ 0.0915. ಅದನ್ನ 1ಇಂದ ಮೈನಸ್ ಮಾಡಿದ್ರೆ 0.9085 ನಮಗೆ ಆನ್ಸರ್ ಸಿಗುತ್ತೆ ಅಟ್ಲೀಸ್ಟ್ 2 ಡಿಫೆಕ್ಟಿವ್ಸಲ್ಲಿ ಮಾಡಿದಾಗ. ನಾವು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಾಕ್ಸಸ್ ಹ್ಯಾವಿಂಗ್ 2 ಡಿಫೆಕ್ಟಿವ್ಸ್ ಅದನ್ನು ಮಲ್ಟಿಪ್ಲೈ ಮಾಡಬೇಕು. 100 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 90.85 ಅಂದರೆ ಎರಡಕ್ಕಿಂತ ಜಾಸ್ತಿ ಡಿಫೆಕ್ಟ್ ಬರೋ ಚಾನ್ಸಸ್ ಎಷ್ಟು ಬಾಕ್ಸಲ್ಲಿದೆ ಅಂತಂದರೆ 91 ಬಾಕ್ಸಸಲ್ಲಿ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್ ವಿತ್ TX. ಇಲ್ಲಿ TXನ ಕಂಡುಹಿಡಿದು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಕಂಡುಹಿಡಿಯೋ ಲೆಕ್ಕ ಆಗಿದೆ ಇದು. ಓಕೆ, ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಸೇಮ್ ಕೈಂಡ್ ಆಫ್ ಪ್ರಾಬ್ಲಮ್ ನಾನು ಬರೀ ಇದನ್ನು ಹೇಳ್ತೀನಿ ನೋಡಿ. ಇಲ್ಲಿ ದ ಪ್ರಾಬಬಿಲಿಟಿ ದಟ್ ನೈಫ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಫರ್ಮ್ ಈಸ್ ಡಿಫೆಕ್ಟಿವ್ ಈಸ್ 1/50. ಮ್ಯಾನುಫ್ಯಾಕ್ಚರ್ ಮಾಡೋದು 50ಕ್ಕೆ 1 ಡಿಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ದಟ್ಸ್ 1/50 ಅಂತಂದರೆ ದಟ್ ಈಸ್ 50ಗೆ 1 ಡಿಫೆಕ್ಟ್ ಆಗುತ್ತೆ. ನೈಫ್ಸ್ ಆರ್ ಸಪ್ಲೈಡ್ ಇನ್ ಬಾಕ್ಸ್ ಆಫ್ 50 ಈಚ್. ಒಂದೊಂದು ಬಾಕ್ಸಲ್ಲಿ 50 ಇರುತ್ತೆ. ಒಂದೊಂದು ಬಾಕ್ಸಲ್ಲಿ 50 ಇದೆ ಅಂದರೆ 50ಕ್ಕೆ 1 ಅಂದರೆ ಡಿಫೆಕ್ಟಿವ್ ಈಸ್ 1. ಅಫ್ಕೋರ್ಸ್ 1 ಬರುತ್ತೆ ಅದು. ಇನ್ ಎ ಲಾಟ್ ಆಫ್ 1000 ಬಾಕ್ಸಸ್. ಎಷ್ಟು ಬಾಕ್ಸ್ ಇದೆ ಆ ಥರದ್ದು? 1000 ಬಾಕ್ಸಸ್. ಹೌ ಮೆನಿ ಬಾಕ್ಸಸ್? ಇಲ್ಲಿ ಪ್ರಾಬಬಿಲಿಟಿ ಕೇಳಿಲ್ಲ. ಹೌ ಮೆನಿ ಬಾಕ್ಸಸ್ ಕಂಟೈನ್ 3 ಡಿಫೆಕ್ಟಿವ್ ನೈಫ್ಸ್, ಅಟ್ಲೀಸ್ಟ್ 1 ಡಿಫೆಕ್ಟಿವ್ ನೈಫ್. ಸೊ n = 1000, ಯಾಕಂದರೆ ಲಾಟ್ ಕೊಟ್ಟಿದ್ರು ಅವರು. n = 30. ಸೊ ಒಂದು ಡಿಫೆಕ್ಟಿವ್ ಬರುತ್ತೆ 50ಕ್ಕೆ ಅಂತಂದರೆ ಅಫ್ಕೋರ್ಸ್ ಇನ್ ಆ್ಯನ್ ಆ್ಯಾವ್ರೇಜ್ ಒಂದು ಬಾಕ್ಸಲ್ಲಿ. ಸೊ ಲ್ಯಾಂಬ್ಡಾ = 1. ಸೊ 50 ಒಂದೊಂದ್ರೆ ಇರುತ್ತೆ. 1/50 ಅಂತಂದರೆ ಲ್ಯಾಂಬ್ಡಾ = ಎಷ್ಟು ಬರೀತಾರೆ ಇಲ್ಲಿ? 1. ಸೊ ಲ್ಯಾಂಬ್ಡಾ = ಎಷ್ಟು? 1 ಅಂತ ಇಲ್ಲಿ ಬರೀತೀರಾ. ಸೊ ಫಾರ್ಮುಲಾ 1 ಲ್ಯಾಂಬ್ಡಾ ಅಂದ ತಕ್ಷಣ e to the power of -1ಗೆ ನಾವು ಟೇಬಲ್ ವ್ಯಾಲ್ಯೂನ ನೋಡ್ಕೋಬೇಕಾಗತ್ತೆ. ಸೊ e to the power of -1ನ ನೋಡಬೇಕಾಗತ್ತೆ. ನಾವು e to the power of -1 ವ್ಯಾಲ್ಯೂ ಫಸ್ಟ್ ಇಲ್ಲಿ ಕ್ವಶನ್ ಕೇಳಿದರೆ 3 ಡಿಫೆಕ್ಟಿವ್ ನೈಫ್ಸ್ ಅಂತ ಕೇಳಿದ್ದಾರೆ. 3 ಡಿಫೆಕ್ಟಿವ್ ನೈಫ್ಸ್ ಅಂತ ಅಂದಾಗ ಸೊ P3ನ ನಾವು ಮಾಡಬೇಕಾಗತ್ತೆ. ಸೊ e to the power of -1 ಆ ಫಾರ್ಮುಲಾ ಹಾಕಿ ಇಲ್ಲಿ ಶಾರ್ಟ್ಕಟ್ ಮಾಡಿದರೆ ಅಷ್ಟೇ. ಇಲ್ಲಿ ನೀವು ಬೇಕಾದ್ರೆ ಫಾರ್ಮುಲಾನೇ ಹಾಕೊಳ್ಳಿ. e to the power of -1 ಇಂಟು 1 to the power of 3. 1 to the power of 3 ಎಷ್ಟು ಬರುತ್ತೆ? 1 ಬರುತ್ತೆ. 1 to the power of 3 1 ಬರುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅವರು? e to the power of -1 ಹಂಗೆ ಇಟ್ಟಿದ್ದಾರೆ. 3 ಫ್ಯಾಕ್ಟೋರಿಯಲ್ 3 × 2 × 1 3 ಫ್ಯಾಕ್ಟೋರಿಯಲ್ ಅಂದರೆ 3 × 2 × 1 ಅಂದರೆ ಎಷ್ಟು? 6. ಸೊ e to the power of -1 ವ್ಯಾಲ್ಯೂ ಟೇಬಲ್ ವ್ಯಾಲ್ಯೂ ಬಂದು 0.3679. ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ 0.3679 ಡಿವೈಡ್ ಬೈ 6 ಅಂದರೆ ದ ವ್ಯಾಲ್ಯೂ ಇಸ್ 0.0613 ಅಂದರೆ 6.13% ಇಂಟು 1000 ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಬಾಕ್ಸಸ್ ಬರುತ್ತೆ. ಸೊ ಇಂಟು 1000 ಮಾಡಿದ್ದೀವಿ. ದ ಆನ್ಸರ್ ಈಸ್ 61. ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ? 61 ಬರುತ್ತೆ. ಸೊ 61 ಬಾಕ್ಸಸ್ಸಲ್ಲಿ 3 ಡಿಫೆಕ್ಟಿವ್ ನೈಫ್ಸ್ ಇರೋದು. ನೆಕ್ಸ್ಟ್ ಕ್ವಶನ್, ಅಟ್ಲೀಸ್ಟ್ 1 ನೈಫ್. ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 ಅಂತಂದರೆ ನಾವು ರಿವರ್ಸ್ ಬ್ಯಾಕ್ವರ್ಡ್ ಮಾಡಬೇಕಾಗತ್ತೆ. ಸೊ 1 - ಈಕ್ವಲ್ಸ್ ಇರೋದ್ರಿಂದ ಬರೀ P0 ಮಾತ್ರ ತೊಗೋಬೇಕಾಗತ್ತೆ. ಅದು ಈಕ್ವಲ್ಸ್ ಇಲ್ಲ ಅಂದರೆ P1 ತೊಗೋಬೇಕಾಗುತ್ತೆ. ಸೊ P0 ಮಾಡಬೇಕಾಗತ್ತೆ. 1 - e to the power of -1 ಇಂಟು ಅದು 1 ಬರೋದ್ರಿಂದ 1 ಬರ್ತಿದೆ. 1 - ಸೊ ಆಲ್ರೆಡಿ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಿದೆ. ಸೊ ವಿ ಆಲ್ರೆಡಿ ನೋ ಅಬೌಟ್ ದ ವ್ಯಾಲ್ಯೂ ಆಫ್ e to the power of -1, ದಟ್ ಈಸ್ 0.3679. ಸೊ 1 - ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0.6321 ಬರುತ್ತೆ. ಸೊ ಕೊನೆಗೆ ಅದನ್ನು 1000 ಜೊತೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಗಾಟ್ ದ ಆನ್ಸರ್ ಇಸ್ 632.1. ಅಪ್ರಾಕ್ಸಿಮೇಟ್ಲಿ 632 ಅಂದರೆ ನಂಬರ್ ಆಫ್ ಬಾಕ್ಸಸ್ ಒಂದು ಡಿಫೆಕ್ಟಿವ್
ಅಟ್ಲೀಸ್ಟ್ ಒನ್ ಡಿಫೆಕ್ಟಿವ್ ಇರೋ ಎಷ್ಟು ಬಾಕ್ಸ್ಗಳಿದೆ ಅಂತಂದರೆ 1000 ಬಾಕ್ಸಸಲ್ಲಿ 632 ಬಾಕ್ಸಸ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಕಂಟಿನ್ಯೂಡ್ ಲೆಕ್ಕಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದು ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.